ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾರೋ ರೀಡಿಂಗ್ ನಿಮ್ಮ ಪರ್ಸನ್ ಅವರು ಕರೆಂಟ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದರ್ವೈಸ್ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮಗೇನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಅಥವಾ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಬ್ರೇಸ್ಲೆಟ್ ನಾನು ಏನು ತೋರಿಸ್ತಾ ಇದ್ದೀನಲ್ವ, ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಈಗ ಅದ್ರ ಜೊತೆಗೆ ಬ್ಲ್ಯಾಕ್ ಟೋಮಲೈನ್ ಸಹ ಆ್ಯಡ್ ಆಗಿರೋದ್ರಿಂದ ಏನೇ ನೆಗೆಟಿವ್ ಎನರ್ಜೀಸ್ ಇದ್ದರೂ, ಏನೇ ಆಬ್ಸ್ಟಕಲ್ಸ್ ಇದ್ದರೂ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಲವ್ ಬಿಲ್ಡ್ ಆಗೋಕ್ಕಾಗಿರ್ಬೋದು, ಈ ಒಂದು ಬ್ರೇಸ್ಲೆಟ್ ನಿಮಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಇಫ್ ಇನ್ ಕೇಸ್ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಓಕೆ, ಸೊ ಪೈಲ್ 1, ಪೈಲ್ 2 ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಒಂದು ಪೈಲಲ್ಲಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟು ಪೈಲ್ 1 ಅವರಿಗೆ ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪರ್ಸನ್ ನೇಮನ್ನು ನೀವು 3 ಟೈಮ್ಸ್ ಹೇಳ್ಬೋದು. ಸೊ ಪೈಲ್ 1 ಅವರಿಗೆ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ ಟಾರೋ ಕಡೆಯಿಂದ ನೋಡೋಣ. ಓಕೆ, ಸೊ ಫಸ್ಟ್ 2 ಕಾರ್ಡ್ಸ್ ಇಲ್ಲಿ ನನಗೆ ದ ಟವರ್ ಹಾಗೆ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಆ್ಯಂಡ್ 7 ಆಫ್ ಕಪ್ಸ್, ದ ಮೂನ್ ಕಾರ್ಡ್ ಹಾಗೆ 7 ಆಫ್ ಪೆಂಟಿಕಲ್ಸ್, 6 ಆಫ್ ಸಾರ್ಟ್ಸ್. ಓಕೆ, ರೈಟ್, ಯಾ. ಸೊ ಮೇಜರಾಗಿ ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ಬಂದು 18 ಆಗಿರ್ಬೋದು, 7 ಆಗಿರ್ಬೋದು. 7 ಮೇಜರ್ ಅಂತ ಬರ್ತಾ ಇದೆ, ಹಾಗೆ 6 ಆ್ಯಂಡ್ 16. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಇರೋರು ಮೇಜರಾಗಿ ವೀಡಿಯೋಸ್ನ ನೋಡ್ತಾ ಇರ್ಬೋದು. ಫಸ್ಟು ಒಂದು ಮೇಜರ್ ಎನರ್ಜಿ ಇಲ್ಲಿ ಮದರ್ ಇಶ್ಯೂ ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಅಂತ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಯಾವುದೇ ಡಿಸಿಷನ್ನ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ, ತುಂಬ ಸ್ಟಕ್ ಆಗಿದ್ದಾರೆ, ಅವರ ಲೈಫ್ ಪ್ರಾಬ್ಲಮ್ಸಲ್ಲಿ ತುಂಬ ಸ್ಟಕ್ ಆಗಿದ್ದಾರೆ ಅಂತ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ ಒಂದು ಫೀಮೇಲ್ ಎನರ್ಜಿನ ಇಲ್ಲಿ ಫೇಸ್ ಮಾಡ್ತಾ ಇರ್ಬೋದು ನೀವು ಅಥವಾ. ಆ್ಯಂಡ್ ಇನ್ನೂ ಒಂದು ಎನರ್ಜಿ ನಿಮ್ಮ ಪಾರ್ಟ್ನರ್ ಅವರಿಗೆ ಬೇರೆ ಆಪ್ಷನ್ಸ್ ಇದೆ ಅಂತಲೂ ಫೀಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ತುಂಬ ಫ್ಲರ್ಟ್ ಮಾಡುವಂಥ ವ್ಯಕ್ತಿ ಆಗಿರ್ಬೋದು. ಆ್ಯಂಡ್ ದ ಟವರ್ ಕಾರ್ಡಲ್ಲಿ ಫಸ್ಟ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಡೌನ್ಫಾಲ್ ಅನ್ನೋದು ಆಗಿದೆ, ಬ್ರೇಕಪ್ ಆಗಿದೆ, ತುಂಬ ಒಬ್ರಿಗೊಬ್ರು ತುಂಬ ಹರ್ಟ್ ಮಾಡ್ಕೊಂಡಿದ್ದೀರ. ನಿಮ್ಮ ಮಾತಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು, ಅವ್ರ ಮಾತಿಂದ ನಿಮಗೆ ಹರ್ಟ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ತಗೋತಾ ಇಲ್ಲ ನಿಮ್ಮ ಪಾರ್ಟ್ನರ್. ಎಲ್ಲೋ ಒಂದು ಕಡೆ ನೀವು ಟ್ರಸ್ಟಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಅವರು ಚೇಂಜ್ ಆಗ್ತಾರೆ ಅಂತ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಎಂಡ್ ಆದ ನಂತರ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಚಾನ್ಸಸ್ ಅಂತ ಬರ್ತಾ ಇದೆ. ಆ್ಯಕ್ಚುಲಿ ಮೇಜರಾಗಿ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಕರೆಂಟ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಬಂದರೂ ಸಹ ಎಲ್ಲೋ ಒಂದು ಕಡೆ ಅವ್ರ ಮೈಂಡ್ ಡೈವರ್ಟ್ ಆಗ್ತಾ ಇರ್ಬೋದು. 7 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಆ್ಯಂಡ್ ಫೈನಾನ್ಷಿಯಲಿ ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು. ಆ ಒಂದು ಅಮೌಂಟ್ಗೋಸ್ಕರನೂ ನೀವು ವೆಯ್ಟ್ ಮಾಡ್ತಾ ಇರ್ಬೋದು, ಅವ್ರು ಅದನ್ನಾದರೂ ವಾಪಸ್ ಕೊಡ್ತಾರಾ ಅಂತ. ಸೊ ಎಲ್ಲನೂ ಇಲ್ಲಿ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ. ಆ್ಯಂಡ್ ಈ ವ್ಯಕ್ತಿಗೆ ತುಂಬ ಕೋಪ ಬೇಗ ಬರ್ಬೋದು, ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ಅಥವಾ ಕೆಲವೊಂದು ಮಾತುಗಳು ಅವ್ರು ಆಡೋದ್ರಿಂದ ನಿಮ್ಗೆ ತುಂಬ ಹರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಈ ವ್ಯಕ್ತಿ ಜೊತೆ ನಾನು ಇರಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಆಗಿರ್ಬೋದು ಇದುವರೆಗೂ. ಆ್ಯಂಡ್ ಕರೆಂಟ್ಲಿ ಅವರ ಫೈನಾನ್ಸಸ್ ಬಗ್ಗೆನೂ ಅವರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ.
ಸ್ವಲ್ಪ ಅವರಿಗೆ ಲೈಫ್ ಲೀಡ್ ಮಾಡೋಕ್ಕೆ ಕೆಲವೊಂದು ಸಿಚುವೇಷನಲ್ಲಿ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು. ಬಿಕಾಸ್ ಇಲ್ಲಿ ಇವ್ರಿಗೆ ಯಾವುದು ಸ್ಟೇಬಲ್ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಏನೇ ವರ್ಕ್ ಮಾಡ್ತಾಯಿದ್ರು ಸಹ ಅವರಿಗೆ ಬರುವಂಥ ಹಣ ಕೈಯಲ್ಲಿ ನಿಲ್ದಲೇ ಇರ್ಬೋದು. ಸೊ ಈ ವ್ಯಕ್ತಿಗೆ ಎಲ್ಲವೂ ಸಹ ಬರ್ಡನ್ ಆಗಿ ಅನ್ನಿಸ್ತಾ ಇದೆ ಕರೆಂಟ್ಲಿ. ಆ್ಯಂಡ್ ಆಲ್ಸೋ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ಈ ಒಂದು ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೆ ಥಿಂಕಿಂಗ್ ಬರ್ತಾ ಇದೆಯಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಬೇರೆ ಒಂದು ಕೆಲಸದಲ್ಲಿ ಅವರು ಬ್ಯುಸಿ ಆಗ್ತಾ ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ನೀವು ಅದೇ ರೀತಿ ಮಾಡ್ತಾ ಇರ್ಬೋದು. ಇಲ್ಲಿ ರಿಯೂನಿಯನ್ ಚಾನ್ಸಸ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಅವರ ಲೈಫಲ್ಲಿ ಇರೋವಂಥ ಆಬ್ಸ್ಟ್ಯಾಕಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ. ವೆಲ್ಕಮ್ ಪೈಲ್ 2. ಸೊ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಟ್ಯಾರೋ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಸೊ ಕಾರ್ಡ್ ಶಫಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಅವರ ನೇಮ್ನ ನೀವು 3 ಟೈಮ್ಸ್ ಹೇಳ್ಬೋದು. ಓಕೆ, ಕಾರ್ಡ್ ಉಲ್ಟಾ ಆಗಿದೆ. 4 ಆಫ್ ವ್ಯಾಂಡ್ಸ್, ಸ್ಟ್ರೆಂತ್ ಕಾರ್ಡ್, ಕ್ವೀನ್ ಆಫ್ ಸ್ವಾರ್ಡ್ಸ್. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಪೇಜ್ ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಮೇನ್ಲಿ ಇಲ್ಲಿ ಸ್ವಾರ್ಡ್ಸ್ ಕಾರ್ಡ್ ನನಗೆ ಜಾಸ್ತಿ ಸಿಕ್ಕಿರೋದ್ರಿಂದ ಆ್ಯಕ್ಷನ್ ಅನ್ನೋದು ಬೇಕಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ ಕಮ್ಯುನಿಕೇಷನ್ ಬಿಲ್ಡ್ ಆಗೋದು ತುಂಬ ಹತ್ತಿರ ಇದೆ. ಬಟ್ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಸಹ ಇದೆ ಅಂತಲೇ ಹೇಳ್ಬೋದು. ಒಂದು ನೀವು ಬ್ಲಾಕ್ ಮಾಡ್ತೀರಾ ಅಥವಾ ಅವ್ರು ಬ್ಲಾಕ್ ಮಾಡ್ಬೋದು. ಸೊ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಬಟ್ ದೇರ್ ಇಸ್ ಅ ಚಾನ್ಸ್ ಆಫ್ ಮ್ಯಾರೇಜ್ ಅಂತ ಹೇಳ್ಬೋದು. 4 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ನಿಮ್ಮನ್ನು ಅವರು ಮದುವೆ ಆಗಬೇಕು ಅಂತ ಏನೆಲ್ಲ ಡ್ರೀಮ್ಸ್ನ ಕಂಡುಕೊಂಡಿದ್ರು ಅದ್ರ ಕಡೆಗೆ ಆ್ಯಕ್ಷನ್ ಬೇಕು ಅಂತ ಅವ್ರಿಗೂ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು. ಸೊ ಈ ಒಂದು ಎನರ್ಜಿಯಲ್ಲಿ ಇರೋರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ 8, 4, 6 ಆಗಿರ್ಬೋದು ಆರ್ 7 ಆಗಿರ್ಬೋದು. ಸೊ ಈ ಒಂದು ಮೇಜರ್ ಎನರ್ಜಿ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಕೋಪದಿಂದ ಬಿಹೇವ್ ಮಾಡಿರ್ಬೋದು. ಅದು ಸಹ ಅವರಿಗೆ ಮತ್ತೆ ಮತ್ತೆ ನೆನಪಾಗಿ ನಿಮ್ಮನ್ನು ಇಲ್ಲಿ ಬ್ಲಾಕ್ ಮಾಡ್ತಾ ಇರ್ಬೋದು ಅಥವಾ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮತ್ತೆ ನೆನಪಾಗಿ ಅವರೆಲ್ಲೋ ಒಂದು ಕಡೆ ಭಯ ಪಟ್ಕೊಂಡು ನಿಮ್ಮನ್ನು ಮತ್ತೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿಲ್ಲ. ಬಟ್ ನಿಮ್ಮನ್ನು ಇನ್ನೂ ಅಷ್ಟೇ ಪ್ರೀತಿ ಮಾಡ್ತಾರೆ. ಇವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಬಿಕಾಸ್ ದ ಸ್ಟ್ರೆಂತ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ನೀವು ಇವ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮ್ಯಾರೇಜ್ ಎನರ್ಜಿನ ಹೊಂದಿದ್ದೀರಾ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ನೀವು ಇಲ್ಲಿ ತುಂಬ ಅವರು ಏನು ಹೇಳ್ತಾರೆ ಅದನ್ನು ನಾನು ಯಾಕೆ ಮಾಡಬೇಕು ಅಂತ ನೀವು ಸಮ್ಟೈಮ್ಸ್ ಬಿಹೇವ್ ಮಾಡಿರ್ಬೋದು ಇವ್ರ ಜೊತೆಗೆ. ಅದು ಸಹ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಹರ್ಟ್ ಆಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ನೆಗೆಟಿವ್ ಥಾಟ್ಸೇ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ರಿಯೂನಿಯನ್ ಆಗೋಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇರ್ಬೋದು. ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ. ಅವ್ರ ಮೇಲೆ ಡೌಟ್ ಮಾಡ್ಬೋದು. ನೀವು ಡೌಟ್ ಮಾಡೋ ಎನರ್ಜಿ ಸಹ ಇಲ್ಲಿದೆ. ನೋ ಕಾಂಟ್ಯಾಕ್ಟ್ ಇರೋದ್ರಿಂದ ನಿಮಗೆ ಅವ್ರ ಮೇಲೆ ಅಷ್ಟಾಗಿ ಮೊದಲಿನಷ್ಟು ಟ್ರಸ್ಟ್ ಇಲ್ಲ ಅಂತ ನಿಮಗೆ ಈ ಒಂದು ಎನರ್ಜಿ ಬರ್ತಾ ಇರೋದು. ನಿಮಗೇನೆ ಆ ಒಂದು ಟ್ರಸ್ಟ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರು ನಂಗೆ ಚೀಟ್ ಮಾಡ್ತಾ ಇದ್ದಾರಾ, ಅವ್ರು ನಿಜವಾಗ್ಲೂ ನನ್ನನ್ನು ಇಷ್ಟಪಟ್ರಾ, ಅವ್ರು ನನಗೆ ಸುಳ್ಳು ಹೇಳಿದ್ರಾ ಅಂತ ನಿಮಗೆ ನೂರಾರು ಪ್ರಶ್ನೆ ಓಡ್ತಾ ಇರ್ಬೋದು. ಬಟ್ ನಿಮ್ಮ ಪರ್ಸನ್ ನಿಮ್ಮನ್ನು ವಿತಿನ್ ದಿಸ್ ವೀಕಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ 4 ಡೇಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಎನರ್ಜಿ ಬೇಗ ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಪೈಲ್ 2 ಅವ್ರಿಗೆ ಯಾರೆಲ್ಲ ಚೂಸ್ ಮಾಡಿದ್ರಿ, ಪೈಲ್ 2 ಚೂಸ್ ಮಾಡಿದವ್ರಿಗೆ. ಸೊ ಇಷ್ಟು ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗುತ್ತೆ.
ಅಥವಾ ಯಾವುದೋ ಒಂದು ವಿಚಾರಕ್ಕೆ ನೀವಿಲ್ಲಿ ಮಾತಾಡುವಂಥ ಸಂದರ್ಭ ಬಂದೇ ಬರುತ್ತೆ ವಿತಿನ್ 7 ಡೇಸ್ ಆರ್ 4 ಡೇಸ್. ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಲೈಫಿಗೆ ಈ ಪರ್ಸನ್ ರೈಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ಯಾಡ್ ಟು ಯಾರೆಲ್ಲ ಚೂಸ್ ಮಾಡಿದ್ರಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ಸ್ ಅಥವಾ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು, ಕೋರ್ಸಸ್ನ ಕಲಿಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.